ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಕಮ್ಮಿ ಐಟಮ್ಸಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ತಿರೋದು. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಮತ್ತು 1.5 ಲೋಟ ಅಕ್ಕಿ ಮತ್ತು ಇದು ಹೋಲ್ ಸ್ಪೈಸಸ್ಸು, ಸೋಂಪು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ ಏನು ಬೇಡ. ಮತ್ತು ಟೊಮೆಟೊ 2, ಈರುಳ್ಳಿ 1 ದೊಡ್ಡದು, ಹಸಿರು ಮೆಣಸಿನ್ಕಾಯಿ, ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ, ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆನ ಬಿಸಿಗಿಟ್ಕೊಂಡು, ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಎಣ್ಣೆ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ ತೊಗೊಂಡಿದ್ವಲ್ಲ ನಾವು, ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಇದನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ. ಈ ಪಲಾವ್ಗೆ ಜೀರಿಗೆ ಚೆನ್ನಾಗಾಗುತ್ತೆ ಫ್ಲೇವರು. ಯಾಕಂದರೆ ಬೇವಿನ ಸೊಪ್ಪು ಮತ್ತು ಜೀರಿಗೆನೂ ಈ ಥರ ಮಾಡೋ ಬಿರಿಯಾನಿಗೆ ಇವೆರಡು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದೊಂದು ಸ್ವಲ್ಪ ಫ್ರೈ ಆಯಿತು ಅನ್ನುವಾಗ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಹಾಕಿ ಅದಕ್ಕೇ ಹಸಿರು ಮೆಣಸನ್ನು ಹಾಕ್ಕೊಳ್ಳಿ. ಫಸ್ಟಿಗ್ಲೇ ಎಣ್ಣೆಗೆ ಹಸಿರು ಮೆಣಸು ಹಾಕ್ಕೊಬೇಡಿ, ಅದು ಸಿಡಿಯುತ್ತೆ ಮುಖಕ್ಕೆಲ್ಲ. ಹಾಗಾಗಿ ಈರುಳ್ಳಿ ಹಾಕಿ ಆದಮೇಲೆ ಹಸಿರು ಮೆಣಸು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಬೇವಿನ ಸೊಪ್ಪನ್ನು ಫಸ್ಟಿಗ್ಲೇ ಎಣ್ಣೆಗೆ ಹಾಕ್ಕೊಬೇಡಿ, ಅದ್ರದ್ದು ಫ್ಲೇವರ್ ಬೇರೆ ಬರುತ್ತೆ. ಈ ಥರ ಈರುಳ್ಳಿ ಮತ್ತು ಹಸಿರು ಮೆಣಸು ಸ್ವಲ್ಪ ಫ್ರೈ ಆದಮೇಲೆ ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗ್ತಿದೆ. ಇದೆಲ್ಲ ನಾವು ಬೇರೆ ಬಿರಿಯಾನಿ ಮಾಡ್ತೀವಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋಂಗೆಲ್ಲ ಆನಿಯನ್ನು, ಆ ಥರ ಬೇಡ. ಇದು ಸಿಂಪಲ್ಲು. ಈ ಥರ ಸ್ವಲ್ಪ ಫ್ರೈ ಆಗುತ್ತಿದೆ ಅನ್ನೋಷ್ಟೊತ್ತಿಗೆ ಮತ್ತು ಬೇರೆ ಎಲ್ಲ ಹಾಕ್ಕೊಳೋದು. ಈರುಳ್ಳಿ ನಾನು ಆ ಲೋಟದಲ್ಲಿ 1.5 ಲೋಟ ಇದು ಅಕ್ಕಿ ತೊಗೊಂಡಿದ್ದೆ. ಹಾಗಾಗಿ ಫಸ್ಟಿಗ್ಲೇ ನಾನು ನೀರು ಅದರಲ್ಲಿ ಮೆಷರ್ ಮಾಡಿ ಬಿಸಿಗಿಟ್ಕೊತಿದ್ದೀನಿ, ನೀರು ಕುದೀಲಿ ಅಂತ ಹೇಳ್ಕೊಂಡು. ಅದರಲ್ಲಿ ನಾನು 2.5 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಹಾಕ್ಕೊತಿದ್ದೀನಿ. ಈಚೆ ಇಲ್ಲಿ ಆನಿಯನ್ ಫ್ರೈ ಆಗಿದೆ ಹಾಗಾಗಿ. ಆಮೇಲೆ ಅದಕ್ಕೆ ಉಪ್ಪು ಹಾಕ್ಕೊತೀನಿ. ಉಪ್ಪು, ಟೊಮೆಟೊ ಚೆನ್ನಾಗಿ ಕರಗಿ ಬೇಯುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಟೊಮೆಟೊ ಚೆನ್ನಾಗಿ ಕರಗೋ ಹಾಗೆ ಬೇಯಿಸ್ಕೊಬೇಕು. ಅದು ಚೆಂದ ಬೇಯಬೇಕು ಟೊಮೆಟೊ. ಆ ಥರ ನಾನು 1.5 ಲೋಟ ಅಕ್ಕಿಗೆ 3 ಲೋಟ ಆಗಷ್ಟು ನೀರು ಬಿಸಿಗಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯಿತು ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನು. ಅದು 1.25 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಯಿತು ಅನ್ನೋಷ್ಟೊತ್ತಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನಾನು ಫುಲ್ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಇಟ್ಕೊಂಡೆ, ಸ್ವಲ್ಪ ಮಾತ್ರ ಹಾಕಿದ್ದೇನೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋದು. ಇದಕ್ಕೆ ಇಷ್ಟೇ, ಬೇರೆ ಇನ್ನೇನು ಬೇಡ. ಇದಕ್ಕೆ ಗರಂ ಮಸಾಲ ಪುಡಿ, ಖಾರದ ಪುಡಿ ಏನೂ ಹಾಕಬೇಡಿ. ಇಷ್ಟೇ ಚೆನ್ನಾಗಾಗುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚಿಕನ್ ಹಾಕಬೇಕು. ½ kg ಚಿಕನ್ ತೊಗೊಂಡಿದ್ದೆ ನಾನು. ದೊಡ್ಡ ಪೀಸ್ ಏನು ಮಾಡಿಸಿಲ್ಲ ನಾನು, ಸಣ್ಣನೇ ನಾರ್ಮಲ್ ಪೀಸೇ. ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು, ಈಗ ಈ ಪ್ರೊಸೆಸಲ್ಲೇ ನಾವು ಇದಕ್ಕೆ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಆಮೇಲೆ ಉಪ್ಪು ಹಾಕ್ದೇ ಇದ್ದರೂ ನಡೆಯುತ್ತೆ. ಇವಾಗಲೇ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾವು ಚಿಕನನ್ನು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕೋದ್ರಿಂದ ಚಿಕನ್ನು ತುಂಬ ಚಪ್ಪೆ ಆಗಿಬಿಡುತ್ತೆ. ಹಾಗಾಗಿ ಈಗಲೇ ಅದಕ್ಕೆ ಉಪ್ಪೆಲ್ಲ ಹಾಕಿ ಒಂದು ರೌಂಡ್ ಸುಮ್ಮನೆ ಹಾಗೆ ಮುಚ್ಚಿಬಿಟ್ಟು ಚಿಕನ್ನ ಸ್ವಲ್ಪ ಬೇಯಿಸ್ಕೊಳೋದಷ್ಟೇ. ಆ ಟೈಮಲ್ಲಿ ನಾನು ಅಕ್ಕಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ತೊಳೆದಿಟ್ಕೊಳ್ತಾ ಇದ್ದೀನಿ. ಚಿಕನ್ ಒಂದು 2 ನಿಮಿಷ ಹಾಗೆ ಸ್ವಲ್ಪ ಚೂರು ನೀರು ಬಿಡೋ ಹಾಗೆ ಬೆಂದರೆ ಸಾಕು. ಇದಿವಾಗ ಸ್ವಲ್ಪ ಬೆಂದಿದೆ, ಸಾಕು. ಇಷ್ಟು ಬೆಂದ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಬಿಡೋ ಥರ ಆಗುತ್ತೆ. ಒಂದು ರೌಂಡ್ ಚೆನ್ನಾಗಿ ತಿರುಗಿಸ್ಕೊಂಡು, ಉಪ್ಪು ಬೇಕಾ ನೋಡಿಕೊಂಡು, ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಇರಲಿ. ಆಮೇಲೆ ಇದಕ್ಕೆ ನಾವು ಕುದಿ ಬಂದಿರೋ ನೀರಿರುತ್ತಲ್ಲ, ಆಚೆ ಸೈಡ್ ಕುದಿ ಬರ್ತಾ ಇರುತ್ತೆ ನೀರು,
ಅದನ್ನು ಹಾಕ್ಕೊಬೇಕು. ಈ ಥರ ಮಾಡೋದು ತುಂಬ ಸಿಂಪಲ್ ಫ್ರೆಂಡ್ಸ್. ಏನು ಜಾಸ್ತಿ ಐಟಮ್ಸ್ ಬೇಡ, ಮನೇಲಿ ಏನಿದೆ ಐಟಮ್ಸು ಅದನ್ನೇ ಹಾಕಿ ಮಾಡೋದು. ಭಾಳ ಚೆನ್ನಾಗಾಗುತ್ತೆ. ಮಕ್ಳಿಗೂ ಅಷ್ಟೇ ತುಂಬ ಸ್ಪೈಸಾಗಿ ಆಗೋದಿಲ್ಲ, ಮಸಾಲ ತಿಂತಿದ್ದೀವಿ ಅಂತ ಅನ್ಸೋದಿಲ್ಲ. ಈ ಕಡೆ ನೀರು ಬಿಸಿ ಆಗಿರುತ್ತಲ್ವ, ಅದನ್ನು ಹಾಕಿಬಿಟ್ಟು ಇನ್ನೊಂದು ರೌಂಡ್ ತಿರುಗಿಸ್ಕೊಂಡು, ನಿಮಗೆ ಹುಳಿ ಏನಾದರೂ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣು ಏನಾದರೂ ಹಿಂಡ್ಕೊಳ್ಳಿ. ಮೊಸರೆಲ್ಲ ಹಾಕ್ಕೊಳ್ತಾರೆ, ಮೊಸರೆಲ್ಲ ಇದಕ್ಕೆ ಬೇಡ, ಇದು ಇಷ್ಟೇ ಸಾಕು. ಇಷ್ಟೇ ಇರಲೇ ಚೆನ್ನಾಗಾಗುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ಒಂದು ಸತಿ ಉಪ್ಪೆಲ್ಲ ನೋಡ್ಕೊಳ್ಳಿ, ಈಗ ನೀರಲ್ಲಿ ಗೊತ್ತಾಗುತ್ತಲ್ವ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಆದಷ್ಟು ಇದರಲ್ಲಿ ಈ ಬಿರಿಯಾನಿಗೆ ಉಪ್ಪು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಉಪ್ಪು ಬೇಗ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಕಮ್ಮಿನೇ ಹಾಕ್ಕೊಂಡಿರಿ. ಆಮೇಲೆ ಬೇಕಾದರೆ ಅನ್ನ ಎಲ್ಲ ಬೆಂದಿದ್ದು ನೋಡಿ ಆದಮೇಲೆ ಬೇಕಾದರೆ ಆಮೇಲೆ ಮೇಲಿಂದ ಹಾಕ್ಕೊಬೋದು. ಆಮೇಲೆ ಒಂಚೂರು ಅದೇ ಉಪ್ಪು ನೋಡಿಕೊಂಡು ನಿಂಬೆಹಣ್ಣು ಬೇಕಾದರೆ ನಿಂಬೆಹಣ್ಣು ಹಿಂಡ್ಕೊಂಡು, ಆಮೇಲೆ ಅದು ಕುದಿ ಬರಬೇಕು. ಕುದಿ ಬಂದಮೇಲೇ ಈ ಥರ ನಾವು ನೀರು ಹಾಕಿ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ಏನೇ ಮಾಡೋದಾದ್ರೂ ನೀರು ಕುದಿ ಬರಬೇಕು. ಕುದಿ ಬಂದಮೇಲೇ ಅಕ್ಕಿ ಹಾಕಬೇಕು. ಆವಾಗ ಅನ್ನ ತುಂಬ ಉದ್ರಾಗಿ ಬರುತ್ತೆ, ಸ್ಮೂತಾಗಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಾವು ಕುದಿಯೋಕ್ಕಿಂತ ಮುಂಚೆನೇ ಅಕ್ಕಿ ಹಾಕ್ಬಿಡ್ತೀವಿ ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ, ಒಂಥರ ಮೆತ್ತಗೆ ಅಂಟಾಗ್ಬಿಡುತ್ತೆ. ಈ ಥರ ಒಂದು ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಂಡ್ಬಿಡಿ. ಅಕ್ಕಿ ಹಾಕ್ಕೊಂಡು ತುಪ್ಪ ಹಾಕ್ಕೊಬೇಕು. ನಾನು ತುಪ್ಪ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಸ್ಕಿಪ್ ಆಗಿದೆ. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಾಡಿ ಒಂದು ರೌಂಡ್ ತಿರುಗಿಸ್ಕೊಂಡು ತುಪ್ಪ ಒಂದು ಸ್ಪೂನ್ ತುಪ್ಪ ನಾನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಸಾಕು. ನಾನು ಎಣ್ಣೆ ಬೇರೆ ಹಾಕಿದ್ದೆ ಇಲ್ಲ, ಹಾಗಾಗಿ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಂಡು, ಅದು ಮತ್ತೆ ಕುದಿ ಬಂದು ಈಗ ಮುಚ್ಚಿಡಬಾರ್ದು. ಈ ಥರ ಮಾಡುವಾಗ ಇದನ್ನು ಮುಚ್ಚಿಬಿಟ್ಟು ಬೇಯಿಸಬಾರ್ದು. ಕುಕ್ಕರ್ ವಿಷಲ್ ಹಾಕ್ಸ್ತೀವಂದ್ರೂ ಹಾಕ್ಬೋದು. ಅದು ಸ್ವಲ್ಪ ಒಂದು ಈ ಥರ ಕುದಿ ಬಂದಮೇಲೆ ಒಂದು ರೌಂಡ್ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಕೊಬೇಕು. ಇಲ್ಲ ನಾವು ಹಾಗೆ ಇದು ಮಾಡ್ತೀವಿ ಅನ್ನೋದಾದರೆ, ಇವಾಗ ನಾನು ತುಪ್ಪ ಹಾಕೋದಿದೆ, ನಾನು ಸ್ಕಿಪ್ ಆಗಿದೆ ಅಂದ್ಕೊಂಡಿದ್ದೆ. ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಅದು ಚೆನ್ನಾಗಿ ಕುದಿಬೇಕು. ಚೆಂದ ಕುದ್ದು ಅದು ಸ್ವಲ್ಪ ರೈಸು ಬೆಂದು ರೈಸ್ ಕಾಣುತ್ತೆ ಮೇಲೆ. ಈಗ ನೀರು ಕಾಣಿಸ್ತಾ ಇರೋದು ರೈಸ್ ಬೆಂದ್ಬಿಟ್ಟು ಮೇಲೆ ಕಾಣಿಸುತ್ತೆ. ಆ ಟೈಮಲ್ಲಿ ಇದಕ್ಕೆ ದಮ್ ಹಾಕಬೇಕು. ಸ್ವಲ್ಪ ರೈಸ್ ಮೇಲೆ ಕಾಣ್ತಿದೆ, ಈ ಥರ ದಪ್ಪ ಮೇಲ್ಗಡೆ ರೈಸ್ ಬಂದಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ನಾನು ಕುಕ್ಕರ್ ಈಸಿ ಆಗುತ್ತೆ ಅಂತ, ಕುಕ್ಕರಲ್ಲಿ ನೀವು ದಮ್ ಹಾಕೋದು ಆದರೆ ಅದ್ರದ್ದು ಗ್ಯಾಸ್ಕೆಟ್ ಬರುತ್ತಲ್ಲ, ಅದ್ರ ಗ್ಯಾಸ್ಕೆಟ್ ಹಾಕಿ ಅದಕ್ಕೆ ಮುಚ್ಚಿ ಅದ್ರ ಮೇಲ್ಗಡೆ ಯಾವುದಾದ್ರು ಒಂದು ಲೋಟನ ಹೀಗೆ ಮುಚ್ಚಾಕ್ಬಿಡಿ. ಉಲ್ಟಾ ಹಾಕಿದ್ರೆ ಹಾಕಿ ಸಣ್ಣ ಮಾಡಿ ಆಚೆ ಬೇರೆ ಕಡೆ ಸಣ್ಣ ಊರಿಲಿ ಇಟ್ಕೊಂಡ್ಬಿಡಿ. ನಾನು ಆಚೆ ಸೈಡ್ ಇಟ್ಕೊಂಡು ಈಚೆ ಕಬಾಬ್ ಮಾಡೋಣ ಅಂತ. ಸಿಂಪಲಾಗಿ ಕಬಾಬ್ ಹೇಗೆ ಮಾಡೋದು ಅಂತಂದರೆ, ಕಬಾಬ್ ಪುಡಿ ಎಲ್ಲ ಇವಾಗೆಲ್ಲ ಕಲರೆಲ್ಲ ಇರುತ್ತಲ್ಲ, ಹಾಗಾಗಿ ಮನೇಲೇ ಮಾಡ್ಕೊಳೋದಾದರೆ ಖಾರದ ಪುಡಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು. ನಾನು 1/2 kg ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು, ಇದಕ್ಕೆ ಮೊಟ್ಟೆ ಬೇಕಾದರೂ ಹಾಕ್ಬೋದು. ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ, ತುಂಬ ಎಣ್ಣೆ ಹಿರ್ಕೊಂಡ್ಬಿಡುತ್ತೆ ಕಬಾಬು. ಆ ಥರ ಸ್ಮೂತಾಗಿರೋದು ಕಬಾಬ್ ಬೇಕು ಅಂತ ಅನ್ನೋದಾರೆ ಒಂದು ಮೊಟ್ಟೆ ಒಡೆದು ಹಾಕ್ಕೊಬೋದು. ಇಲ್ಲ ನಮಗೆ ಸ್ವಲ್ಪ ಹಾರ್ಡಾಗಿ ಎಣ್ಣೆ ಎಲ್ಲ ಹೀರ್ಕೊಂಡಿರೋದು ಬೇಡ ಅಂದರೆ ಬರೀ ಕಾರ್ನ್ಫ್ಲೋರ್ ನಾನು 3 ಸ್ಪೂನ್ ಹಾಕಿ ಕಾರ್ನ್ಫ್ಲೋರು ಕಲಿಸ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಬೇಡಿ, ಹಾಗೆ ಚಿಕನ್ ಹಾಕ್ಕೊಂಡು ಹಿಂಗೆ ಕಲಿಸ್ಕೊಳ್ಳಿ. ಯಾಕಂದರೆ ಆಲ್ರೆಡಿ ಚಿಕನಲ್ಲಿ ನೀರು ಇರುತ್ತೆ. ನೀವು ನೀರು ಹಾಕ್ಕೊಂಡ್ಬಿಟ್ರೆ ಅದು ಕಾರ್ನ್ಫ್ಲೋರ್ ಏನಾಗುತ್ತೆ, ಬೇಗ ನೀರಾಗೋದು ಕಾರ್ನ್ಫ್ಲೋರು. ಆಮೇಲೆ ಇನ್ನೊಂದು ಕಡೆ ಪಾತ್ರೆ ಬಾಣಲಿ ಬಿಸಿಗಿಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಳೋಕ್ಕೆ ಇಟ್ಕೊಂಡು, ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ.
ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇವಿನ ಸೊಪ್ಪು. ಕಬಾಬಿಗೆ ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಗುದ್ದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಕಡೆ ನಾವು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ವಲ್ಲ, ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಕಬಾಬ್ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದರದ್ದು ಬೆಳ್ಳುಳ್ಳಿದೆಲ್ಲ ಫ್ಲೇವರ್ ಬಿಟ್ಕೊಳುತ್ತೆ. ಮೊದಲಿಗೇನು ಹಾಕಿ ಕಲಸಿಟ್ಕೊಬೋದು, ಆಮೇಲೂ ಬಿಡೋಷ್ಟೊತ್ತಿಗೂ ಹಾಕ್ಕೊಬೋದು. ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಏನು ವ್ಯತ್ಯಾಸ ಏನಿರೋದಿಲ್ಲ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ನೀರೆಲ್ಲ ಆರಬೇಕು ಬಾಣಲಿದು, ಆಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಫುಲ್ ಸಿಡಿಯುತ್ತೆ. ಕಬಾಬಿಗೆಲ್ಲ ಆದಷ್ಟು ಸ್ವಲ್ಪ ಎಣ್ಣೆಯಲ್ಲಿ ಕಾಯಿಸಿ, ಯಾಕಂತ ಹೇಳಿದ್ರೆ ಅಷ್ಟು ಎಣ್ಣೆ ಹೀರೋದಿಲ್ಲ ಕಬಾಬು, ಮತ್ತು ನಿಮಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಕೆಲವ್ರು ಯೂಸ್ ಮಾಡ್ತಾರೆ ಬೇರೆ ಏನಾದರೂ ಅಡುಗೆಗೆ ಹಾಕಿ, ಅದಾದರೆ ಓಕೆ. ಇಲ್ಲ ಅಂದರೆ ಪದೇ ಪದೇ ಎಣ್ಣೆನ ಮತ್ತೆ ರಿಪೀಟ್ ಅದೇ ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು, ಒಳ್ಳೆಯದಲ್ಲ ಅದು. ಹಾಗಾಗಿ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಹಾಕಿ ಕಾಯಿಸ್ಕೊಳ್ಳಿ. ಮನೇಲೇ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತಿರ್ತೀರಲ್ಲ, ಹಾಗಾಗಿ. ಹೀಗೆ ಒಂದು ಕಡೆಯಿಂದ ಬಿಟ್ಕೊಂಡು ತಿರುಗಿಸಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮು ಅಲ್ಲ, ಸಿಮ್ಮಲ್ಲೂ ಅಲ್ಲ, ಮೀಡಿಯಮ್ ಇಟ್ಕೊಂಡು ಕಬಾಬ್ ಕಾಯಿಸ್ಕೊಬೇಕು, ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಇದಾಗಿದೆ ನೋಡಿ, ಒಂದು ಸತಿದು ಆಗಿದೆ. ನಾನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಮೇಲೆಲ್ಲ ಹಾಕ್ಕೊಬಾರ್ದು, ಒಳ್ಳೆಯದಲ್ಲ. ಯಾವುದಾದ್ರೂ ಒಳ್ಳೆ ಕಾಟನ್ ಬಟ್ಟೆ ಏನಾದರೂ ಇರುತ್ತಲ್ಲ, ಅದನ್ನು ತೊಳೆದ್ಬಿಟ್ಟು ಅದಕ್ಕೆ ಅಂತಲೇ ಇಟ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೆಯದು. ಕಾಟನ್ ಬಟ್ಟೆ ಮೇಲೆ ಹಾಕೋದು ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೆ. ಟಿಶ್ಯೂ ಪೇಪರ್ ಮೇಲೆ ಹಾಕಬಾರ್ದು, ಒಳ್ಳೆಯದಲ್ಲ. ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ನೀವು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಬೇಡಿ, ಒಳ್ಳೆಯದಲ್ಲ ಟಿಶ್ಯೂ ಪೇಪರ್ ಮೇಲೆ. ಈ ಥರ ಇನ್ನೊಂದು ಬ್ಯಾಚ್ ಬಿಡ್ತಾ ಇದ್ದೀನಿ. ಒಂದೊಂದು ಕಡೆ ಹಾಗೆ ಜಾಗ ಇದ್ದಲ್ಲಿ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಬೇಕು. ಸಿಂಪಲ್ ಕಬಾಬ್ ಇದು. ಕಬಾಬ್ ಪುಡಿ ತರಬೇಕು, ಅದ್ರಲ್ಲಿ ಕಲರ್ ಇರುತ್ತೆ, ಅದೆಲ್ಲ ಏನು ಟೆನ್ಷನ್ ಇಲ್ಲ. ಇದು ಹಾಗೆ ಆರಾಮಾಗಿ ಮಾಡ್ಕೊಬೋದು. ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಾಗುತ್ತೆ. ಟೇಸ್ಟಿಯಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ. ಬೆಳ್ಳುಳ್ಳಿದೆಲ್ಲ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಬೆಳ್ಳುಳ್ಳಿದು ಬೇವಿನ ಸೊಪ್ಪಿಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಕಬಾಬಿಗೆ ಬೆಳ್ಳುಳ್ಳಿನೂ ಮತ್ತು ಬೇವಿನ ಸೊಪ್ಪು ಹಾಕಿ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀರಾ, ಓಕೆ, ಅದಲ್ಲ, ಇದು ಬೆಳ್ಳುಳ್ಳಿನೇ ಜಜ್ಜಿಬಿಟ್ಟು ಹಾಕ್ಕೊಬೇಕು. ಎಳ್ಳು ಹಾಕ್ಕೊಂಡ್ರೂ ಚೆನ್ನಾಗಾಗುತ್ತೆ, ಬಿಳಿ ಎಳ್ಳು ಬರುತ್ತಲ್ಲ ಅದು. ಬಿಳಿ ಎಳ್ಳು ಚೆನ್ನಾಗುತ್ತೆ, ಆದರೆ ಸ್ವಲ್ಪ ಸಿಡಿಯುತ್ತೆ ಅದು ಎಣ್ಣೆಗೆ ಹಾಕಿದಾಗ, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇದು ಇನ್ನೊಂದು ರೌಂಡಿಂದು ಆಗಿದೆ, ತಕ್ಕೊತಾ ಇದ್ದೀನಿ. ಇದು ಸೈಡ್ ಬಿರಿಯಾನಿನೂ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಸಿಮ್ಮಲ್ಲಿ ದಮ್ಗೆ ಹಾಕಿಟ್ಟಿದ್ದೆ, ಹಾಗೆ ಬೇಯಲಿ ಅಂತ. ತುಂಬ ಸ್ಮೂತಾಗಿ, ತುಂಬ ಬಿಡಿಯಾಗಿ ಭಾಳ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಒಂದೇ ಸತಿ ನೀವು ನೀರು ಹಾಕಿದ ತಕ್ಷಣ, ಅದು ಕುದಿ ಬಂದ ತಕ್ಷಣ, ಅಕ್ಕಿ ಹಾಕಿದ ತಕ್ಷಣ ಅದನ್ನು ಮುಚ್ಚಿಡಬಾರ್ದು. ಸ್ವಲ್ಪ ಹೀಗೆ ಸ್ವಲ್ಪ ನೀರು ಆರಬೇಕು, ಸ್ವಲ್ಪ ಅಕ್ಕಿ ಸ್ವಲ್ಪ ಬಂದ ಮೇಲೆ ಮುಚ್ಚಳ ಹಾಕಿಬಿಟ್ಟು ಬೇಯಕ್ಕೆ ಬಿಡಬೇಕು. ಆವಾಗ ಬಿರಿಯಾನಿ ರೆಡಿಯಾಗಿರುತ್ತೆ. ಚೆನ್ನಾಗಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿತ್ತು. ನಾನು ಟ್ರೈ ಮಾಡಿ ಹೇಳ್ತಾ ಇದ್ದೀನಿ, ಭಾಳ ಚೆನ್ನಾಗಿ ಬಂದಿತ್ತು.
ನೀವು ಟ್ರೈ ಮಾಡಿ. ಇದರಲ್ಲಿ ಯಾವುದೇ ಗ್ಯಾಸ್ಟ್ರಿಕ್ ಆಗಲಿ ಏನೂ ಆಗೋದಿಲ್ಲ, ಮಸಾಲೆ ಐಟಮ್ಸ್ ಏನೂ ಇಲ್ಲ ಇದರಲ್ಲಿ. ಯಾರು ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.